ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ದಯವಿಟ್ಟು ಯಾರ್ಯಾರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಇವತ್ತು ನಾನು ಹಲಸಿನಲ್ಲಿ ಪಾಯಸ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಇದು ಯಾವುದೇ ಅಮೃತಕ್ಕೂ ಕಮ್ಮಿ ಇಲ್ಲ, ತುಂಬ ಟೇಸ್ಟಾಗಿರುತ್ತೆ, ಅಮೃತಕ್ಕಿಂತ ಹೆಚ್ಚು ಟೇಸ್ಟಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದು 200 ಗ್ರಾಮ್ ಇದೆ. ಇದನ್ನು ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಇದು ಫಸ್ಟು ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ, ನೀವು ಪಾತ್ರದಲ್ಲಿ ಬೇಕಾದರೂ ಬೇಯಿಸ್ಕೋಬೋದು. ನೋಡಿ, ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೋಬೇಕು. ತುಂಬ ಸೀದಿಸ್ಕೋಬೇಡಿ, ಇಷ್ಟು ಚೇಂಜ್ ಆದರೆ ಸಾಕು. ಇದನ್ನು ಒಂದು 2-3 ಸಲ ಕ್ಲೀನಾಗಿ ನೀರಲ್ಲಿ ತೊಳ್ಕೊಬರ್ತೇನೆ. ನೋಡಿ, ಇದು ಬೇಳೆ ಮುಳುಗಷ್ಟು ನೀರು ಹಾಕ್ತಾಯಿದ್ದೀನಿ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ. ಒಂದು 5ರಿಂದ 6 ವಿಸಿಲು ನಾನು ಕೂಗಿಸ್ಕೊತೀನಿ. ನೀವು 2-3 ವಿಸಿಲ್ ಕೂಗಿಸ್ಕೊಂಡ್ರೆ ಅದು ಬೇಳೆ ಬೇಯಲ್ಲ, ಫುಲ್ ಮ್ಯಾಶ್ ಆಗಬೇಕು, ಆವಾಗಲೇ ಟೇಸ್ಟ್ ಇರೋದು ಪಾಯಸ. ನಾನು 5ರಿಂದ 6 ವಿಸಿಲು ಕೂಗಿಸ್ಕೊಬರ್ತೀನಿ. ಮತ್ತೊಂದು ಕಡೆ ಬೆಲ್ಲನ ಕರ್ಸೋಕ್ಕಿಡ್ತೀನಿ. ನೋಡಿ, ನಾನು ಯಾವುದು ಹೆಸರು ಬೇಳೆ ನಾನು ತೊಗೊಂಡಿದ್ದೆ ಅದೇ ಮೆಜರ್ಮೆಂಟ್ ಬಟ್ಲಲ್ಲಿ 1 ಕಪ್ ಬೆಲ್ಲನ ನಾನು ನೀರು ಹಾಕ್ಕೊಂಡು 1 ಕಪ್ ನೀರು ಹಾಕ್ಕೊಂಡು ಕರಗಿಸ್ಕೋತೀನಿ. ನೀವು ಡೈರೆಕ್ಟಾಗೂ ಹಾಕೋಬೋದು, ಯಾಕಂದರೆ ಬೆಲ್ಲದಲ್ಲಿ ಕಸ ಅದೆಲ್ಲ ಇರುತ್ತೆ, ಅದನ್ನು ಸೋದಿಸ್ಕೊಂಡು ಮೊದಲು ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಮೊದಲು ಆ ಥರ ಹಾಕೋತಾ ಇದ್ದೀನಿ. ಇದು ಹಲಸಿನ ತೊಳೆ ಫುಲ್ ಹಣ್ಣಾಗೋಗಿತ್ತು. ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು ನಾನು. ನೋಡಿ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬರ್ತೇನೆ. ಹಲಸಿನ ಬಂದು ಫುಲ್ ಸ್ವೀಟಾಗಿದೆ, ಸಪ್ಪೇನಿಲ್ಲ, ಸ್ವೀಟಾಗಿದೆ. ಅದಕ್ಕೆ ನಾನು ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೇನೆ. ನೀವು ಹಲಸಿನ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಇದ್ದರೆ ಸ್ವೀಟ್ ಕಮ್ಮಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಇದನ್ನು ಸೋದಿಸ್ಕೊಳ್ಳೋಣ. ವಿಸಿಲು ಕೂಡ ಬಂದಿದೆ, 6 ವಿಸಿಲು. ಕುಕ್ಕರ್ ತಣ್ಣಗಾದ್ಮೇಲೆ ವಿಸಿಲ್ ತೆಗಿತೇನೆ. ನೋಡಿ, ಇದನ್ನು ಸೌಟಲ್ಲೇ ಈ ಥರ ಮ್ಯಾಶ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಮ್ಯಾಶ್ ಆಗಿದೆ ಇದು 6 ವಿಸಿಲ್ ಕೂಗ್ಸಿದ್ದಕ್ಕೆ. ಸುಮ್ಮನೆ 3-4 ಸಲ ಈ ಥರ ಪ್ರೆಸ್ ಮಾಡಿದ್ರೆ ಮ್ಯಾಶ್ ಆಗುತ್ತೆ ಸೌಟಲ್ಲ. ನೋಡಿ, ಫುಲ್ ಮ್ಯಾಶ್ ಆಗಿದೆ. ಮೊದಲು ಇದು ಮಿಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ನೋಡಿ, ಇದು ಬೇಳೆ ಮ್ಯಾಶ್ ಮಾಡ್ಕೊಂಡು ಬೆಲ್ಲದ ನೀರು ಸೋದಿಸ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟ್ ತೆಂಗಿನ ತುರಿ ತುರ್ಕೊಂಡಿದ್ದ ಅರ್ಧ ಹೋಳು ಅದನ್ನು ನಾನು ಹಾಕ್ತಾಯಿದ್ದೇನೆ. ಇದು ಹಸಿ ತೆಂಗಿನಕಾಯಿ, ಇದು ಕೊಬ್ಬರಿ ಎಲ್ಲ ತೆಂಗಿನಕಾಯಿ ಹಾಕಿ ಮಾಡ್ತಾಯಿದ್ದೀನಿ, ಟೇಸ್ಟ್ ಜಾಸ್ತಿ ಬರುತ್ತೆ. ಮತ್ತು ಹಲಸಿನ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಹಾಕ್ತಾಯಿದ್ದೇನೆ. ನೋಡಿ, ಹಲಸಿನ ಸೀಸನಲ್ಲಿ ಈ ಥರ ವೆರೈಟಿ ರೆಸಿಪಿಗಳು ಮಾಡ್ಕೊಳ್ಳಿ. ತುಂಬ ಟೇಸ್ಟಾಗಿ ತುಂಬ ರುಚಿಯಾಗಿರುತ್ತೆ. ಮತ್ತು ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಹಲಸಿನಂದೆ ಅಂತ ಹೇಳಲ್ಲ, ಬರೀ ಫ್ಲೇವರೆಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ, ತುಂಬ ಟೇಸ್ಟಾಗಿರುತ್ತೆ. ಗ್ಯಾಸ್ ಮೇಲೆ ಇಡೋಕ್ಕಿಂತ ಮುಂಚೆ ಈ ಥರ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಗ್ಯಾಸ್ ಮೇಲೆ ಇಟ್ಟ ಮೇಲೆ ಗಂಟು ಬೀಳುತ್ತೆ, ಮಿಕ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಗ್ಯಾಸ್ ಮೇಲೆ ಇಡೋಕ್ಕಿಂತ ಮುಂಚೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಿಮಗೆ ನೀರು ಎಷ್ಟು ಬೇಕು, ತೆಳು ಬೇಕಾ ಗಟ್ಟಿ ಬೇಕಾ ಪಾಯಸ ಅಂತ ಹೇಳ್ಬಿಟ್ಟು ಇವಾಗಲೇ ನೀರು ಹಾಕ್ಕೊಳಂಗಿದ್ರೆ ಹಾಕ್ಕೊಳ್ಳಿ. ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ತುಂಬ ಗಟ್ಟಿ ಆಯಿತು ಅಂತ ಹೇಳ್ಬಿಟ್ಟು. ನೋಡಿ, ಮತ್ತು ನಾನು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡ್ಕೋತೇನೆ ನಾನು. ಇದು ಕೊನೆಯದಾಗೂ ಮಾಡ್ಕೋಬೋದು, ನಾನು ಇವಾಗಲೇ ಮಾಡ್ತಾಯಿದ್ದೇನೆ. 3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೇನೆ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ 3 ಹಾಕ್ತಾಯಿದ್ದೇನೆ. ಮೊದಲಿಗೆ ಗೋಡಂಬಿ ಮತ್ತು ಬಾದಾಮಿ ಹಾಕ್ತಾಯಿದ್ದೇನೆ, ಯಾಕಂದರೆ ಅದ್ರ ಜೊತೆಗೆ ನಾವು ದ್ರಾಕ್ಷಿ ಹಾಕಿದ್ರೆ ಅದು ತುಂಬ ಬೇಗ ಕಪ್ಪಾಗೋಗುತ್ತೆ ಮತ್ತು ತಿನ್ನೋವಾಗ ಹುಳಿ ಬರುತ್ತೆ ದ್ರಾಕ್ಷಿ.
ಅದಕ್ಕೋಸ್ಕರ ಇದು 70% ಆದಮೇಲೆ ಅದು ಹಾಕ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಿದು. ನಿಮ್ಮ ಮನೆಗೆ ಏನೇ ಡ್ರೈ ಫ್ರೂಟ್ಸ್ ಇದ್ರೂ ಹಾಕ್ಕೋಬೋದು. ಇವಾಗ ದ್ರಾಕ್ಷಿ ಹಾಕ್ತಾ ಇದ್ದೇನೆ. ದ್ರಾಕ್ಷಿ ಹಾಕಾದ್ಮೇಲೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ತುಂಬ ಬೇಗ ಫ್ರೈ ಆಗುತ್ತೆ ಮತ್ತು ಕಪ್ಪಗೂ ಆಗುತ್ತೆ ತುಂಬ ಬೇಗ. ಇದು ನೋಡಿ ಇಳಿಸ್ಕೊಂಡಿದ್ದೀನಿ. ಮತ್ತು ಅದು ನಾನೇನು ಕಲಿಸ್ಕೊಂಡಿದ್ದೆ ಪಾಯಸದ್ದು ಅದು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಕುದಿಸ್ಕೋಬೇಕು. ನಾವು ಮಿಕ್ಸ್ ಮಾಡಿದ್ಮೇಲೆ ಒಂದು 5ರಿಂದ 7-8 ನಿಮಿಷ ನಾವು ಕುದಿಸ್ಕೋಬೇಕು. ಪಾಯಸ ಅಂತೂ ಸೂಪರಾಗಿರುತ್ತೆ, 100% ಹೇಳ್ತೀನಿ. ನೀವು ಮದುವೆ ಫಂಕ್ಷನ್ನು, ನಾಮಕರಣ, ಏನೇ ಫಂಕ್ಷನ್ ಇದ್ದರೂ ಈ ಥರ ಮಾಡ್ಕೋಬೋದು. ಮತ್ತು ಗೆಸ್ಟ್ ಬಂದಾಗ ನೀವು ತಿನ್ಬೇಕು ಅನಿಸ್ದಾಗ ಈ ಥರ ಮಾಡ್ಕೊಳ್ಳಿ. ಮತ್ತು ಹಲಸಿನ ಸೀಸನಲ್ಲೂ ಮಾಡ್ಕೋಬೋದು, ತುಂಬ ಟೇಸ್ಟಾಗಿರುತ್ತೆ. ಏಲಕ್ಕಿ ಪುಡಿ ಹಾಕಿಂಡೆ ಆವಾಗಲೇ ನಾನು. ತಳ ಹಿಡ್ಕೊಬಿಡುತ್ತೆ ಅಂತ ನಾನು ಆವಾಗವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದ್ಸಲಿ ಮಾಡ್ಕೊಳ್ಳಿ, ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಅಮೃತಕ್ಕಿಂತ ಹೆಚ್ಚು ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಹಲಸಿನ ಸೀಸನಲ್ಲಿ ಇದು ಮಾಡಲೇಬೇಕು. ನೀವು ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯವರೆಲ್ಲನೂ. ನೋಡಿ ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಕೊನೆಯದಾಗಿ ನಾನೇನು ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಿದ್ದೆ ತುಪ್ಪದಲ್ಲಿ ಅದು ಹಾಕೋತಾ ಇದ್ದೇನೆ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ರೆಡಿ ಆಯಿತು ಹಲಸಿನ ಪಾಯಸ. ತುಂಬ ಟೇಸ್ಟ್ ಇರುತ್ತೆ. ಆದಷ್ಟು ಶೇರ್ ಮಾಡಿ, ಎಲ್ಲರೂ ಮಾಡ್ಕೊಳ್ಳಿ, ನೀವು ಮನೆಗೆ ಮಾಡ್ಕೊಳ್ಳಿ, ಹೇಗಿದೆ ಅಂತ ತಿಳಿಸಿ. ಈ ವಿಡಿಯೋ ಯಾರನ್ನು ನೋಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಿಮಗೆ ಬಿಸಿ ಬಿಸಿ ಹಲಸಿನ ಪಾಯಸ ರೆಡಿಯಾಗಿದೆ. ನೀವು ನಿಮ್ಮ ಮನೆಗೆ ಸವಿಯಿರಿ, ತಿನ್ನಿ, ಮನೆಯವ್ರಿಗೆಲ್ಲರಿಗೂ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ನಿಮಗೆಲ್ಲರಿಗೂ.